ಸಾರ್ವಜನಿಕರೇ, ಇಷ್ಟೊತ್ತು ನೀವು ಈ ಜಾಗೃತಿ ನಾಟಕ ನೋಡಿದಿರಲ್ಲ. ಪ್ರತಿ ದಿವಸ ಸಾಕಷ್ಟು ಆಕ್ಸಿಡೆಂಟ್ಸ್ ನಡೀತಿರೋದು ಹೆಲ್ಮೆಟ್ ಇಲ್ಲದೆ ಇರೋದ್ರಿಂದ. ನಾನೊಂದು ಲೈವ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. 2017 ಭರತ್ ಅನ್ನೋ ಹುಡುಗ 5th ಸ್ಟ್ಯಾಂಡರ್ಡ್ ಓದ್ತಿರ್ತಾನೆ. ಅವ್ರ ಫಾದರು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿರ್ತಾನೆ. ಡೈಲಿ ಅವ್ರ ಫಾದರು ಬೈಕಲ್ಲಿ ಡ್ರಾಪ್ ಮಾಡ್ತಾನೆ. ಬರಬೇಕಾದ್ರೆ ವ್ಯಾನಲ್ಲಿ ಬರ್ತಾನೆ ಹುಡುಗ. ಅವತ್ತು ವ್ಯಾನಲ್ಲಿ ಹೊರಗಡೆ ಸ್ಕೂಲ್ಗೆ ಹೋಗೋಕ್ಕೆ ರೆಡಿ ಆಗ್ತಿರ್ತಾರೆ. ಆ ಹುಡುಗ ಹೇಳ್ತಾನೆ, ಮಗ ಅಪ್ಪ ಹೆಲ್ಮೆಟ್ ಹಾಕೋ ಅಂತ. ಏಯ್ ನಿಂಗೇನು ಗೊತ್ತಿರೋ, ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗ್ತಾನೆ. ಸಂಜೆ 4 ಗಂಟೆಗೆ ವ್ಯಾನ್ ಇಳಿದ್ಬಿಟ್ಟು ಆರಾಮಾಗಿ ನಡ್ಕೊಂಡು ಬರ್ತಾ ಇರ್ತಾನೆ. ಅವ್ರ ಮನೆ ಮುಂದೆ ಶಾಮಿಯಾನ ಇರುತ್ತೆ, ಒಂದು 100 ಜನ ಇರ್ತಾರೆ. ಏನಾಗಿದೆ ಆ ಚಿಕ್ಕ ಮಗುಗೆ ಗೊತ್ತಾಗಲ್ಲ. ಬಂದ ತಕ್ಷಣ ಅವರ ಫಾದರ್ ಡೆಡ್ ಬಾಡಿ ಇರುತ್ತೆ. ಎಷ್ಟು ಈಸಿಯಾಗಿ ತಗೊಳ್ತೀವಿ ನಾವು. ಹೆಲ್ಮೆಟ್ ಹಾಕಿದ್ರೆ ಹೇರ್ ಸ್ಟೈಲ್ ಹಾಳಾಗುತ್ತೆ. ನಾವು ಸಾಧಾರಣ ಈ ಮೊಬೈಲ್ ಕೊಟ್ಟಷ್ಟು ಇಂಪಾರ್ಟೆನ್ಸು ಹೆಲ್ಮೆಟ್ ಕೊಡ್ತಾ ಇಲ್ಲ. ಜೀವ ಇಲ್ದಿರೋ ಮೊಬೈಲ್ ಪರ್ಚೇಸ್ ಮಾಡಿದ ತಕ್ಷಣ ಅದಕ್ಕೆ ಟೆಂಪರ್ ಗ್ಲಾಸು, ಗೊರಿಲ್ಲಾ ಗ್ಲಾಸ್ ಹಾಕ್ತೀರಾ. ನಿಮ್ಮ ಜೀವ ಕಾಪಾಡುವ ಹೆಲ್ಮೆಟ್ ಹಾಕಿ ಅಂದರೆ ಹೆಲ್ಮೆಟ್ ಹಾಕಲ್ಲ. ಪೊಲೀಸರನ್ನ ದೂಷಣೆ ಮಾಡ್ತೀರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಹಾಕಬೇಡಿ, ನಿಮ್ಮ ಪ್ರಾಣಕ್ಕೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಹೆಲ್ಮೆಟ್ ಹಾಕಿ. ಅದೇ ರೀತಿಯಾಗಿ ನಮ್ಮ 18 ವರ್ಷ ಒಳಗಿನ ಮಕ್ಕಳಿಗೆ ಹೆಲ್ಮೆಟ್ ಅಲ್ಲ, ಗಾಡಿ ದ್ವಿಚಕ್ರ ವಾಹನ ಓಡಿಸಲಿಕ್ಕೆ ಯಾರೂ ಸಹ ಪೋಷಕರು ಅವಕಾಶ ಕೊಡಬಾರ್ದು. ಕೊಟ್ಟರೆ ತಂದೆ ತಾಯಿ ಕೂಡ ಆರೋಪಿಗಳಾಗ್ತಾರೆ. ಅವರು ಕೂಡ ಜೈಲುವಾಸ ಅನುಭವಿಸಬೇಕಾಗ್ತದೆ. ದಯವಿಟ್ಟು ಆ ಜೈಲುವಾಸ ಅನುಭವಿಸೋದಿರಲಿ. 18 ವರ್ಷ ಮಗುನ ಬೆಳೆಸಿ, 17-18 ವರ್ಷ ಬೆಳೆಸಿದಾಗ ಮಗು ಹೋದಾಗ ನಾವು ಲೈವ್ ಆಗಿ ನಾವು ಜೀವಂತ ನಾವು ನೋಡಿದ್ದೀವಿ, ಸಾಕ್ಷಿಯಾಗಿದ್ದೀವಿ ಆ ಒಂದು ಅಪರಾಧಗಳಿಗೆ. ಆ ಮಾಡಿರುವಂಥ ಮಕ್ಕಳು, ಆ ತಂದೆ ತಾಯಿ ರೋದನೆ ನಾವು ನೋಡಿದ್ದೀವಿ. ದಯವಿಟ್ಟು ನೀವು ಇವತ್ತಿಂದ ನಿಮ್ಮ ಮನೆಗಳಲ್ಲಿ, ಅಕ್ಕಪಕ್ಕದವ್ರಿಗೆ, ನಿಮ್ಮೂರಲ್ಲಿ ಈ ರೀತಿಯ ಒಂದು ಮೆಸೇಜನ್ನು ಕೊಡಿ. ನಮ್ಮ ಪೊಲೀಸ್ ಇಲಾಖೆಯಿಂದ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತೇಳಿ ನಿಮ್ಮಲ್ಲಿ ಕಳಕಳಿಯಿಂದ ಪೊಲೀಸ್ ಇಲಾಖೆ ವತಿಯಿಂದ ಕೋರ್ಕೊಳ್ತಾ ಇದ್ದೀವಿ. ನಾಟಕ ನೋಡಿದ್ರಲ್ಲ, ನಿರ್ಧಾರ ನಿಮ್ಮದು. ಯಮಪಾಶ ಬೇಕೋ ಹೆಲ್ಮೆಟ್ ಬೇಕೋ ನೀವೇ ನಿರ್ಧಾರ ಮಾಡಿ. ನಿರ್ಧಾರ ನಿಮ್ಮದು. ದಯವಿಟ್ಟು ನಮ್ಮ ಪುಟ್ಟ ನಾಟಕ ಬಟ್ ಅರ್ಥಪೂರ್ಣವಾಗಿರುತ್ತೆ, ದೊಡ್ಡ ಅರ್ಥ ಇರುತ್ತೆ. ಇದು ಜೀವ ಉಳಿಸುವಂಥ ನಾಟಕ. ದಯವಿಟ್ಟು ನೀವು ನಿಮ್ಮ ಮನೆಯಲ್ಲಿರೋಂಥ ಮಕ್ಕಳಿಗೆ, ನಿಮ್ಮ ಸೋದರಗಳಿಗೆ ದಯವಿಟ್ಟು ತಿಳಿಸಿ. ನಮಗೆ ಪೊಲೀಸ್ ಅವರಿಗೆ ದಿನ ಇದನ್ನು ನೋಡಿ ಯಾಕಪ್ಪ ಇವ್ರಿಗೆ ಇಷ್ಟೊಂದು ಅರಿವು ಮೂಡಿಸಿದ್ರು ಈ ಥರ ಅರಿವು ಬರ್ತಿಲ್ಲ ಅನ್ನೋ ಥರ ಚಿಂತೆ ಆಗಿದೆ. ನಮ್ಮೆಲ್ಲ ಪ್ರಯತ್ನ ನಿಮ್ಮ ಜೀವ ಉಳಿಸೋಕ್ಕೋಸ್ಕರ. ದಯವಿಟ್ಟು ತಾವು ಚಾಲನೆ ಮಾಡಬೇಕಾದ್ರೆ ಹೆಲ್ಮೆಟ್ಗಳನ್ನು ಹಾಕ್ಕೊಳ್ಳಿ. ಸುರಕ್ಷಿತವಾದ ಏನು ಕಾನೂನು ಇದೆ, ಸಂಚಾರಿ ಕಾನೂನುಗಳನ್ನು ಪಾಲಿಸಬೇಕನ್ನಂತ ವಿನಂತಿ. ಈ ನಾಟಕ ಹಿಂದೆ ಇದ್ದು ಸ್ಕ್ರಿಪ್ಟು ಮತ್ತು ಡೈರೆಕ್ಷನ್ ಕೊಟ್ಟಿರೋದು ಈ ಯುವ ಕಲಾವಿದ ಚರಣ್ ಅಂತ. ಅವ್ರಿಗೆ ಒಂದು ಗ್ರೇಟ್ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು. ಅಲ್ಲೇ ಇರಲಿಲ್ಲ, ಎಲ್ಲ ಕಲಾವಿದರು ಪೊಲೀಸ್ ಇಲಾಖೆಯಿಂದ ಇರೋರು ಇಲ್ಲೇ ಇರಬೇಕು. ಗೊಲ್ಲಳ್ಳಿ ಶಿವಪ್ರಸಾದ್ ಸರ್ ಅವರು ವೇದಿಕೆ ಮೇಲೆ ಬಂದು ಅವರಿಗೆ ಸರ್ಟಿಫಿಕೇಟ್ ಕೊಡುವ ಮೂಲಕ ಅಭಿನಂದಿಸಬೇಕು. ಹಾಗೆ ಆಲ್ ಇಂಡಿಯಾ ಕಲಾರಂಗದ ಸಂಸ್ಥಾಪಕರಾದಂತಹ ಸುಧೀರ್ ಸರ್ ಅವರು ಸರ್ಟಿಫಿಕೇಟ್ ಕೊಡುವ ಮೂಲಕ ನಮ್ಮ ಪೊಲೀಸ್ ಇಲಾಖೆಗೆ ಅಭಿನಂದಿಸಬೇಕು. ಶಶಿರಾಜ್ ಅರತಲೆ ಸರ್ ಅವರಿದ್ರು, ಅವರು ವೇದಿಕೆ ಮೇಲೆ ಬರಬೇಕು. ಸರ್, ಇದು ಒಂದು ಪೌರಾಣಿಕವಾದ ದಿನ. ಇವತ್ತು ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ಬಂದಿರುವ ಎಲ್ಲ ಕಲಾವಿದರಿಗೂ ಕೂಡ ವಿಶ್ವ ರಂಗಭೂಮಿ ಪೌರಾಣಿಕ ಜಾನಪದ ಕಲಾರತ್ನ ಪ್ರಶಸ್ತಿಯನ್ನು ನೀಡುವುದರ ಮೂಲಕ ಎಲ್ಲರನ್ನೂ ನಾವು ಗೌರವಿಸ್ತಾ ಇದ್ದೀವಿ. ಎಲ್ಲರನ್ನೂ ಕೂಡ ಗೌರವಿಸ್ತಾ ಇದ್ವಿ. ಹಾಗೆ ಶಶಿರಾಜ್ ಅರತಲೆ ಅವರು ಬರ್ತಾ ಇದ್ದಾರೆ, ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಕೋರ್ತಾ ಇದ್ದೀನಿ. ಹಾಗಾಗಿ ಎಲ್ಲ ಕಲಾವಿದರಿಗೂ ಕೂಡ ಈ ಒಂದು ಪ್ರಶಸ್ತಿ ಲಭ್ಯವಿದೆ. ಹಾಗಾಗಿ ಯಾರೂ ಮಿಸ್ ಮಾಡ್ದಿರ ಎಲ್ಲರೂ ತಗೋಬೇಕು. DYSP ಸರ್ ಅವರಿಗೆ ಒಂದು ಕಿರು ಸನ್ಮಾನವನ್ನು ಕೂಡ ಈ ನಮ್ಮ ಆಲ್ ಇಂಡಿಯಾ ಕಲಾರಂಗದ ಸಂಸ್ಥೆಯ ವತಿಯಿಂದ ಹಮ್ಮಿಕೊಂಡಿದ್ದಾರೆ. ಸರ್, ದಯವಿಟ್ಟು ಹಾಗೆ ಸ್ವೀಕರಿಸಬೇಕು.
ಬಹಳ ಖುಷಿಯಾಗುತ್ತೆ. ಒಂದು ಪೊಲೀಸ್ ಇಲಾಖೆಯು ಕೂಡ ಒಂದು ಬಣ್ಣ ಹಚ್ಕೊಂಡು ವೇದಿಕೆಗೆ ಬಂದು ರಂಗವನ್ನು ಏರಿ ಜನರ ಮುಂದೆ ಬಂದುಬಿಟ್ಟು ಆ ರಂಗದ ಮೂಲಕ ಇರುವಂತಹ ನಮ್ಮ ಪ್ರಾಣವನ್ನು ಉಳಿಸೋದಕ್ಕೆ ಸಜ್ಜಾಗಿದ್ರಿ. ನಿಮ್ಮೆಲ್ಲ ಕಲಾ ತಂಡಕ್ಕೂ ಕೂಡ ನಾವು ತುಂಬ ಹೃದಯದ ಜೋರಾದ ಚಪ್ಪಾಳೆ ಮೂಲಕ ನಾವು ಅಭಿನಂದಿಸ್ತಾ ಇದ್ದೀವಿ. ಇದು ಆಲ್ ಇಂಡಿಯಾ ಕಲಾರಂಗ ಎಲ್ಲರಿಗೋಸ್ಕರ ಅಂತ ಹೇಳುತ್ತಾ, ಸುನಂದಮ್ ಅವರೇ ಬನ್ನಿ, ಹಾಗೆ ಸರ್ಟಿಫಿಕೇಟ್ ಇಸ್ಕೊಂಡು ನೀವು ಹೋಗಬೇಕು. ಬನ್ನಿ ಸರ್, ಹಾಗೆ ನಿಂತ್ಕೊಳ್ಳಿ. ಗೊಳ್ಳಿ ಸರ್, ಹಾಗೆ ಸ್ವಲ್ಪ ಹಿಂದಕ್ಕೆ ಹೋದರೆ ಎಲ್ಲರೂ ಸಿಗ್ತೀರಿ. ಶಶಿರಾಜ್ ಸರ್ ಬನ್ನಿ ಇಲ್ಲಿಗೆ, ಬನ್ನಿ. ಹಾಂ, ಅಭಿನಂದನೆಗಳು ಸರ್, ಒಳ್ಳೆಯದಾಗಲಿ. ನಿಮ್ಮ ವೃತ್ತಿ ಸೇವೆ ನಿಷ್ಕಲ್ಮಶವಾದದ್ದು, ಸದಾಕಾಲ ಹೀಗೆ ಇರಲಿ. ವಿಶ್ವ ರಂಗಭೂಮಿ ದಿನಾಚರಣೆಯ ಪ್ರಯುಕ್ತ ಇವತ್ತು ಚಿಂತಾಮಣಿಯಲ್ಲಿ ವಿದ್ಯಾಗಣಪತಿಯ ರಂಗಮಂದಿರದಲ್ಲಿ ಸಕಲ ವೃತ್ತಿ ಕಲಾರಂಗ ಆಲ್ ಇಂಡಿಯಾ ಕಲಾರಂಗದ ವತಿಯಿಂದ ಈ ಒಂದು ಸನ್ಮಾನ ಸ್ವೀಕರಿಸ್ತಾ ಇದೆ. ಯಮಧರ್ಮದ ಪಾತ್ರದಲ್ಲಿ ನಮ್ಮನ್ನೆಲ್ಲರೂ ಕೂಡ ಭೀಮಸ್ತರವಾದಂತಹ ಭಯಂಕರವನ್ನು ಹುಟ್ಟಿಸಿದಂತಹ ಹಿರಿಯರಿಗೆ ಒಂದು ಗೌರವ ಸನ್ಮಾನವನ್ನು ಸಲ್ಲಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಹಾಗೆ ಎಲ್ಲರೂ ಹಾಗೆ ಗ್ರೂಪ್ ಫೋಟೋ ಒಂದು ನಿಂತ್ಕೊಳ್ಳಿ. ಇನ್ನೊಂದು ಅಪರೂಪವಾದಂತಹ ಒಂದು ಛಾಯಾಚಿತ್ರ ಸೆರೆಯಾಗತ್ತೆ. ಥ್ಯಾಂಕ್ ಯು. ಎಲ್ಲ ಕಲಾವಿದರಿಗೂ, ಪೊಲೀಸ್ ಇಲಾಖೆ ಸಿಬ್ಬಂದಿಗೂ ಹಾಗೂ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಈ ಒಂದು ವೇದಿಕೆಗೆ ಬಂದು ನಿಮ್ಮ ಕಾರ್ಯಕ್ರಮದ ಮೂಲಕ ಜಾಗೃತಿಯನ್ನು ಮೂಡಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ವಿ. ಕಲೆಗಾಗಿ ಅಲ್ಲ, ಜನರಿಗಾಗಿ ಅಂತಕ್ಕಂಥದ್ದು ನಮ್ಮ ಪರಂಪರೆಯ ಮಾತು. ಕಲೆಗಾಗಲ್ಲ, ಕಲೆ ಜನರಿಗಾಗಿ ಅಂತಕ್ಕಂಥದ್ದು ನಮ್ಮ ವಿಶ್ವ ರಂಗಭೂಮಿಯ ಇವತ್ತಿನ ಸಂದೇಶ. ಈ ಒಂದು ಅದ್ಭುತವಾದಂಥ ರಂಗ ಪರಿಚಯದಲ್ಲಿ ಚಿಂತಾಮಣಿಯ ಪೊಲೀಸ್ ಇಲಾಖೆಯವರು ಎಲ್ಲ ಉನ್ನತ ಅಧಿಕಾರಿಗಳು ಸೇರಿ ಜಾಗೃತಿ ಅಂತಕ್ಕಂಥ ನಾಟಕ ಮಾಡೋದ್ರ ಮುಖಾಂತರ, ಯಮಪಾಶ ಬೇಕಾ ಹೆಲ್ಮೆಟ್ ಬೇಕಾ, ನಿಮಗೆ ಹೆಲ್ಮೆಟ್ ನಿಮ್ಮನ್ನು ಉಳಿಸುತ್ತೆ, ಯಮಪಾಶ ನಿಮ್ಮನ್ನು ಒಳಗಡೆ ಕರ್ಕೊಂಡು ಹೋಗುತ್ತೆ, ಯಾವುದು ಅಂತಕ್ಕಂಥ ಪ್ರಶ್ನೆಯನ್ನ ಇಡೀ ಜನಸಾಮಾನ್ಯರ ಮುಂದೆ ಇಟ್ಟು ಒಂದು ಪ್ರಾಕೃತಿಕವಾದಂಥ ಪ್ರಜ್ಞೆಯನ್ನ ಬಿತ್ತತಕ್ಕಂಥ ಪ್ರಕ್ರಿಯೆಯಲ್ಲಿ ಇಡೀ ಚಿಂತಾಮಣಿ ಪೊಲೀಸ್ ಉನ್ನತ ಅಧಿಕಾರಿಗಳೆಲ್ಲರೂ ಕೂಡ ಪಾಲ್ಗೊಂಡು ಇವತ್ತು ಚಿಂತಾಮಣಿಯ ನಾಗರಿಕ ಸಮಾಜಕ್ಕೆ ಒಂದು ಹೊಸ ಸಂದೇಶ ಕೊಟ್ಟಿದ್ದಾರೆ. ಖಂಡಿತವಾಗಲೂ ನಾನು ಒಬ್ಬ ರಾಜ್ಯ ಜನಪದ ಅಕಾಡೆಮಿ ಅಧ್ಯಕ್ಷನಾಗಿ, ಜೊತೆಗೆ ಕಲಾವಿದನಾಗಿ, ಕವಿಯಾಗಿ ಎಲ್ಲ ಅಧಿಕಾರಿಗಳನ್ನ ನಾನು ತುಂಬಾ ಹೃದಯದಿಂದ ಅಭಿನಂದಿಸ್ತಾ ಇದ್ದೇನೆ. ಇಂತಹ ಅಧಿಕಾರಿ ವರ್ಗ ಇದ್ರೆ ಪ್ರತಿ ನಗರವೂ ನಗ್ತದೆ. ಈ ತರದ ಕಮಿಟ್ಮೆಂಟ್, ಸೋಷಿಯಲ್ ಕಮಿಟ್ಮೆಂಟ್ ಇರ್ತಕ್ಕಂಥ ಅಧಿಕಾರಿ ವರ್ಗ ಇದ್ರೆ ಪ್ರತಿ ನಗರವೂ ನಗ್ತದೆ, ಪ್ರತಿ ಜನರ ಮನಸ್ಸು ಕೂಡ ಕಿಲಕಿಲ ಅನ್ನದಂತಕ್ಕಂಥ ಮಾತನ್ನು ಹೇಳಿ ವಿಶ್ವ ರಂಗಭೂಮಿಯ ಶುಭಾಶಯಗಳು ತಮಗೆಲ್ಲ. ಎಲ್ಲರಿಗೂ ಧನ್ಯವಾದಗಳು ಸರ್, ಥ್ಯಾಂಕ್ ಯು. DOF ಸರ್, ಇನ್ಸ್ಪೆಕ್ಟರ್ ಇಲ್ಲೇ ಇರಲಿ, ನೀವು ಹಾಗೇ ಇರಲಿ. ಬಾಗಲಕೋಟೆಯಿಂದ ನಮ್ಮ ಚಿಂತಾಮಣಿಗೆ ಬಂದು ಸೋಬಾನ ಪದಗಳನ್ನು ಹಾಡಿದಂತಹ ತಂಡ, ಅವ್ರಿಗೂ ಕೂಡ ಒಂದು ಸನ್ಮಾನದೊಂದು ಸ್ವೀಕರಿಸಿ ಹೊರಡಬೇಕಾಗಿ ಕೋರ್ತಾ ಇದ್ದೀನಿ. ಸರಿ, ಬಾಗಲಕೋಟೆಯಿಂದ ಚೌಡಾಪುರದಿಂದ ಬಂದವರೇ. ಗೋಕುಲ್ ಕಾಲೇಜ್ ಹತ್ರ ಚೆನ್ನಾಗಿ ಬಂತಣ್ಣ, ಚೆನ್ನಾಗಿ ಬಂತ. ಹಾಲು ಚೆಕ್. ಜಾನಪದ ಕಲೆ, ಸೋಬನ ಪದಗಳು, ಗೀಗೆ ಪದಗಳು, ಲಾವಣಿ ಪದಗಳು, ಸಂಸ್ಕೃತ ಪದಗಳು ಎಲ್ಲವೂ ಕೂಡ ಒಳಗೊಂಡಂತಹ ನಮ್ಮ ಸೊಗಡಿನ ಮೂಲ ಸೊಗಡಿನ ಗೀತೆಗಳಿಗೆ ದನಿಯಾಗುತ್ತಾ ರಾಮನಗರ, ಬೆಂಗಳೂರು,
ಗುಲ್ಬರ್ಗ, ದಾವಣಗೆರೆ ಮುಂತಾದ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ನೀಡುತ್ತಾ ನಮ್ಮ ಚಿಂತಾಮಣಿ ಗ್ರಾಮಕ್ಕೂ ಬಂದು ಈ ಒಂದು ರಾಷ್ಟ್ರಮಟ್ಟದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಚೌಡಾಪುರದ ನಮ್ಮ ಎಲ್ಲ ಕಲಾವಿದರಿಗೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಲಾವಿದರಿಗೆ ಒಂದು ಪೌರಾಣಿಕ ಮತ್ತು ಸಾಂಸ್ಕೃತಿಕ ಜಾನಪದ ಕಲಾರತ್ನದ ಪ್ರಶಸ್ತಿಯನ್ನು ನೀಡುತ್ತಾ ಇದ್ದಾರೆ. ಚೌಡಪುರ ಗ್ರಾಮದ ಎಲ್ಲ ಕಲಾವಿದರಿಗೂ ಜೋರಾದ ಚಪ್ಪಾಳೆ ಮೂಲಕ ನಾವು ಅವ್ರಿಗೆ ಅಭಿನಂದನೆ ತಿಳಿಸೋಣ. ಈ ವಿಶ್ವ ರಂಗಭೂಮಿಯ ದಿನಾಚರಣೆಯ ಪ್ರಯುಕ್ತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ನಿಮ್ಮೆಲ್ಲರ ಸಹಕಾರ ಹೀಗೆ ಇದ್ದರೆ ಖಂಡಿತ ಕಲೆ ಮತ್ತು ಕಲಾವಿದ ಇಬ್ಬರು ಕೂಡ ಕಲಾವಿದೆ ಎಲ್ಲರೂ ಕೂಡ ಉಳಿತಾರೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗಣ್ಯರು ಕೂಡ ಸನ್ಮಾನಿಸಿ ಗೌರವಿಸಿದಂತಹವರು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ ತಾಯಂದಿರೆ, ನಿಮ್ಮ ಹಾಡು ಇನ್ನಷ್ಟು ಜನಗಳಿಗೆ ತಲುಪಲಿ, ನಮ್ಮಂತಹ ಯುವ ಪೀಳಿಗೆಗೆ ಇನ್ನಷ್ಟು ಕಲಿಕೆಯಾಗಲಿ ಅಂತ ಹೇಳುತ್ತಾ ಧನ್ಯವಾದಗಳು ಚೌಡಾಪುರದ ಗ್ರಾಮದ ಎಲ್ಲ ಕಲಾವಿದರಿಗೆ. ಈಗ ನಮ್ಮ ಸುನಂದಮ್ಮ ಅವರು ಬಂದು ಅವರ ಸತ್ಕಾರವನ್ನು ಸ್ವೀಕರಿಸಬೇಕಾಗಿ ಕೋರ್ತಾ ಇದ್ದೀನಿ. ಪೌನರು ವಾಡ್ತಾನೆ ಅವರೇ ನಂಗೆ ಆಂಧ್ರ ವಿಜಯವಾಡದಿಂದ ಬಂದಿರುವಂತಹ ಕೃಷ್ಣ garu ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಹಾಗೆ ಕರ್ಣ ಮತ್ತು ಕುಂತಿ ಪಾತ್ರವನ್ನು ಮಾಡಿದಂತಹ ಕುಂತಿ ಪಾತ್ರ ಮತ್ತು ಕರ್ಣ ಪಾತ್ರ ಮಾಡಿದಂಥವರು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಲ್ಲರಿಗೂ ಕೂಡ ಯಾರೆಲ್ಲ ಕಲಾವಿದರಾಗಿ ಭಾಗವಹಿಸಿದರೋ ಅವರೆಲ್ಲರಿಗೂ ಕೂಡ ಈ ಒಂದು ಗೌರವ ಸತ್ಕಾರ ಸಿದ್ಧವಾಗಿದೆ. ಹಾಗಾಗಿ ಎಲ್ಲರೂ ಕೂಡ ಈ ಸತ್ಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ ಸುನಂದಮ್ಮವರೇ, ನಿಮ್ಮ ಕಲೆ ಇನ್ನಷ್ಟು ಎತ್ತರವಾಗಿ ಬೆಳೀಲಿ. ಕರ್ಣ ಮತ್ತು ಕುಂತಿ ಪಾತ್ರವನ್ನು ಮಾಡಿದಂಥವ್ರು ಮತ್ತೆ ವೆಂಕಟರಮಣ ಸರ್ ಅವರು ಕೀಳು ಕುದುರೆ, ಈ ಒಂದು ಗೌರವ ಸಮರ್ಪಣೆಯ ನಂತರ ಈ ನಮ್ಮ ಶಕುನಿ ಪಾತ್ರದಲ್ಲಿ ಸದಾ ನಮ್ಗೆ ಆಗಿನಿಂದ ಕಾಯ್ತಿರುವಂತಹ ಶಕುನಿ ಪಾತ್ರದಲ್ಲಿ ಈಗ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ಶಕುನಿ ಪಾತ್ರದಲ್ಲಿ ನಮ್ಮ ವೇದಿಕೆಯ ಮೇಲೆ ಬರ್ತಾ ಇದ್ದಾರೆ. ವಜ್ರಮುನಿ ಹೆಸರು ಕೇಳಿದ್ದೀವಿ. ವಜ್ರಮುನಿ ಅಂದಿದ ತಕ್ಷಣ ಕನ್ನಡದ ಚಲನಚಿತ್ರದ ಖಳನಾಯಕ ನಟ ಕಾಣಿಸ್ತಾರೆ. ಆದರೆ ವಜ್ರಮುನಿ ಅಂತ ಹೆಸರಿಟ್ಕೊಂಡಿರುವಂತಹ ಒಬ್ಬ ಶಕುನಿ ಪಾತ್ರದಿಂದ ಈಗ ವೇದಿಕೆಯನ್ನ ರಂಗುಗೊಳಿಸ್ತಾ ಇದ್ದಾರೆ. ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ವೇದಿಕೆಯನ್ನ ಸ್ವಲ್ಪ ಜಾಗ ಮಾಡಿಕೊಡ್ಬೇಕಾಗಿ ಕೋರ್ತೀನಿ. ఆంధ్ర రాయచోటి నుంచి చూసినటువంటి హరినాథ్ గారికి ప్రత్యేకంగా స్వాగతం పలుకుతున్నాం.